ಜೀವಿಸಲು ಜೀವವಾಕ್ಯ. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ದೇವರು ಅಬ್ರಹಾಮನ ವಿಶ್ವಾಸವನ್ನು ಪರೀಕ್ಷಿಸಲು ಅವನ ಒಬ್ಬನೇ ಮಗನಾದ ಇಸಾಕನನ್ನು ತನಗಾಗಿ ಬಲಿ ಕೊಡಲು ಹೇಳುತ್ತಾರೆ. ವಿಶ್ವಾಸಕ್ಕೆ ಹೆಸರುವಾಸಿಯಾದ ಅಬ್ರಹಾಮನು ದೇವರ ಆ ಮಾತಿಗೆ ಹಿಂಜರಿಯದೆ ತನ್ನ ಮಗನನ್ನು ಬಲಿ ಕೊಡಲು ಮುಂದಾಗುತ್ತಾನೆ. ಅವನ ವಿಶ್ವಾಸ ಮತ್ತು ಭಕ್ತಿಯನ್ನು ನಂಬಿದ ದೇವರು ಅವನಿಗೆ ತನ್ನ ಮಗನ ಬದಲಾಗಿ ಬಲಿ ಕೊಡಲು ಒಂದು ಟಗರನ್ನು ಆ ಸ್ಥಳದಲ್ಲಿ ಒದಗಿಸುತ್ತಾರೆ. ಈ ಇಡೀ ಚಿತ್ರಣವು ಪ್ರಭು ಯೇಸುವಿನ ಬಗ್ಗೆ ಹೇಳುತ್ತದೆ. ಇಲ್ಲಿ ತಂದೆಯಾದ ದೇವರು ಮುಂಬರುವ ದಿನಗಳಲ್ಲಿ ತನ್ನ ಏಕೈಕ ಪುತ್ರನಾದ ಯೇಸುವನ್ನು ಈ ಲೋಕದ ರಕ್ಷಣೆಗಾಗಿ, ಈ ಲೋಕದ ಪಾಪ ಪರಿಹಾರಕ್ಕಾಗಿ ಬಲಿ ಕೊಡಲು ಒಂದು ನಿಷ್ಕಲಂಕ ಕುರಿಮರಿಯನ್ನಾಗಿ ಕಳುಹಿಸುವೆನು ಎಂಬ ಚಿತ್ರಣವನ್ನು ಇಲ್ಲಿ ದೇವರು ತೋರಿಸಿದ್ದಾರೆ. ಅದೇ ರೀತಿ ಪ್ರಭು ಯೇಸು ನಿಷ್ಕಲಂಕ ಕುರಿಮರಿಯಂತೆ ಮನುಷ್ಯ ರೂಪದಲ್ಲಿ ಒಬ್ಬ ಕನ್ನಿಕೆಯಲ್ಲಿ ಜನಿಸಿ ನಮ್ಮೆಲ್ಲರಿಗಾಗಿ ಬಲಿಯಾಗುತ್ತಾರೆ. ಯೆಹೋವ ಈರೆ, ಈ ಹೆಸರಿನ ಅರ್ಥ ಯೆಹೋವನು ಒದಗಿಸುವನು ಎಂಬುದಾಗಿದೆ. ಯೇಸು ಕ್ರಿಸ್ತನ ಮೂಲಕ ದೇವರು ಲೋಕದ ಪಾಪ ನಿವಾರಣೆಗಾಗಿ ಯಜ್ಞವನ್ನು, ಪರಿಹಾರವನ್ನು ಒದಗಿಸಿದರು. ಈ ಘಟನೆಯು ಯೆರೂಸಲೇಮಿನಲ್ಲಿರುವ ಯೆಹೋವನ ಪರ್ವತದಲ್ಲಿ ನಡೆಯಿತು.